ನಿಮ್ಮ ಮಕ್ಕಳು ಮೊಬೈಲ್ ಬಿಡ್ತಿಲ್ವಾ? ಈಗಿನ ಕಾಲದ ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗಲು ಅಸಲಿ ಕಾರಣ ಏನು? ಊಟ ಮಾಡಬೇಕಾ ಮೊಬೈಲ್ ಬೇಕು, ಅಳ್ಬಾರ್ದಾ ಮೊಬೈಲ್ ಬೇಕು, ಹೋಮ್ವರ್ಕ್ ಮಾಡಬೇಕಾ ಮೊಬೈಲ್ ಬೇಕು. ಅಬ್ಬಬ್ಬಾ, ಈಗಿನ ಕಾಲದ ಪೇರೆಂಟ್ಸ್ಗೆ ಇರೋ ಅತಿ ದೊಡ್ಡ ಟೆನ್ಷನ್ ಅಂದರೆ ಮಕ್ಕಳ ಮೊಬೈಲ್ ಅಡಿಕ್ಷನ್. ಹೌದು, ಮೊಬೈಲ್ ಕಿತ್ಕೊಂಡ್ರೆ ಮಕ್ಕಳು ಜೋರಾಗಿ ಅಳ್ತಾರೆ, ಹಠ ಮಾಡ್ತಾರೆ, ಊಟ ಮಾಡಲ್ಲ ಅಂತ ಸಿಟ್ಟು ಮಾಡ್ಕೋತಾರೆ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಸೂಪರ್ ಐಡಿಯಾಸ್ನ ಹೇಳ್ಕೊಡ್ತೀನಿ. ಟ್ರಿಕ್ ನಂಬರ್ 1, ಮೊಬೈಲ್ ಇಲ್ಲದ ನೋ ಗ್ಯಾಜೆಟ್ ಝೋನ್. ಅಂದರೆ ನಿಮ್ಮ ಮನೇಲಿ ನೀವು ಒಂದು ರೂಲ್ ಮಾಡ್ಕೊಳ್ಳಿ. ಅದರಲ್ಲಿ ಏನಂದರೆ, ಪೇರೆಂಟ್ಸ್ ಕೂಡ ನೀವು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡೋ ಟೈಮಲ್ಲಿ ಎಲ್ಲರ ಜೊತೆ ಕೂತಾಗ ಮೊಬೈಲ್ನ ಅವಾಯ್ಡ್ ಮಾಡಿ. ಹಾಗೆಯೇ ಬೆಡ್ರೂಮಲ್ಲಿ ಮಲಗೋ ಟೈಮಲ್ಲಿ ಕೂಡ ಪೇರೆಂಟ್ಸ್ ಆಗಿರೋ ನೀವು ಕೂಡ ಮಕ್ಕಳ ಜೊತೆ ಮೊಬೈಲ್ನ ಮುಟ್ಬಾರ್ದು. ಯಾಕಂದರೆ ಮಕ್ಕಳು ನೀವು ಹೇಳೋದನ್ನು ಕೇಳಲ್ಲ, ಬದಲಾಗಿ ನೀವು ಮಾಡೋದನ್ನು ನೋಡಿ ಕಲಿತಾರೆ. ಸೊ ಟ್ರಿಕ್ ನಂಬರ್ 2, ರೀಪ್ಲೇಸ್ಮೆಂಟ್ ಥೆರಪಿ. ಅಂದರೆ ಮಕ್ಕಳ ಕೈಯಿಂದ ನೀವು ಮೊಬೈಲ್ ಕಿತ್ಕೊಂಡ್ಮೇಲೆ ಅವರಿಗೆ ಬೋರ್ ಆಗುತ್ತೆ, ಸಿಟ್ಟು ಬರುತ್ತೆ. ಅದಕ್ಕೆ ಆ ಸಮಯದಲ್ಲಿ ಅವ್ರಿಗೆ ಇಷ್ಟ ಆಗೋ ಥರ ಕಲರಿಂಗ್ ಬುಕ್ಸ್, ಒಗಟುಗಳು, ಆಟ ಅಂದರೆ ಪಜಲ್ಸ್, ಕತೆ ಪುಸ್ತಕಗಳು, ಅದರಲ್ಲೂ ಈ ಸುಧಾಮೂರ್ತಿಯವರ ಮಕ್ಕಳ ಕತೆ ಪುಸ್ತಕಗಳಲ್ಲಿ ನೂನಿಯ ಸಾಹಸಗಳು ಅನ್ನೋ ಒಂದು ಪುಸ್ತಕನ ಮಕ್ಕಳಿಗೆ ತೋರಿಸಿ ಅದ್ರ ಕತೆನ ಹೇಳ್ಕೊಡಿ. ಹಾಗೆಯೇ ಅಜ್ಜಿ ಹೇಳಿದ ಅತ್ಯುತ್ತಮ ಕತೆಗಳು ಅನ್ನೋ ಪುಸ್ತಕ ಮತ್ತು ಸ್ವಾಮಿ ವಿವೇಕಾನಂದರ ಪ್ರೇರಣಾದಾಯಕ ಕತೆಗಳು, ಹೀಗೆ 100 ಸ್ಫೂರ್ತಿದಾಯಕ ಕತೆಗಳು. ಮಕ್ಕಳಿಗೆ ನೀವು ಈ ಬುಕ್ಸ್ನ ಓದಿಸೋದಲ್ಲದೆ ನೀವು ಕೂಡ ಸ್ಟೋರಿನ ಹೇಳ್ಕೊಟ್ರೆ ಮೋಟಿವೇಶನ್ ಆಗ್ತಾರೆ. ಹಾಗೆಯೇ ಅವ್ರಿಗೆ ನಿಮ್ಮ ಜೊತೆ ಕಾಲ ಕಳೆಯೋದಕ್ಕೆ ಹೆಚ್ಚು ಖುಷಿ ಕೂಡ ಕೊಡುತ್ತೆ. ಟ್ರಿಕ್ ನಂಬರ್ 3, ಪಾಸ್ವರ್ಡ್ ಆ್ಯಂಡ್ ಸ್ಕ್ರೀನ್ ಟೈಮ್ ಲಾಕ್. ಅಂದರೆ ಯೂಟ್ಯೂಬ್ ಆ್ಯಂಡ್ ಫೋನ್ನಲ್ಲಿ ನೀವು ಡಿಜಿಟಲ್ ವೆಲ್ ಬೀಯಿಂಗ್ ಅನ್ನೋ ಒಂದು ಆಪ್ಷನ್ ಸೆಟ್ಟಿಂಗ್ ಇರುತ್ತೆ. ಅದರಲ್ಲಿ ನೀವು ದಿನಕ್ಕೆ 30 to 35 ಮಿನಿಟ್ಸ್ವರೆಗೂ ಮಗುಗೆ ಫೋನ್ ನೋಡೋ ಥರ ಲಾಕ್ ಮಾಡಿ ಟೈಮರ್ ಆನ್ ಮಾಡಿ ಸೆಟ್ ಮಾಡಿಬಿಟ್ಟು ಕೊಡ್ಬೋದು. ಟೈಮ್ ಮುಗಿದ ತಕ್ಷಣ ಮೊಬೈಲ್ ಆಟೋಮೆಟಿಕ್ ಲಾಕ್ ಆಗುತ್ತೆ, ನಿಮಗೆ ಟೆನ್ಷನ್ ಕೂಡ ಇರೋದಿಲ್ಲ. ಆದರೆ ಒಂದು ನೆನಪಿರಲಿ, ಮೊಬೈಲ್ ಮಕ್ಕಳ ಭವಿಷ್ಯ ಮತ್ತು ಕಣ್ಣು ಎರಡನ್ನ ಹಾಳು ಮಾಡುತ್ತೆ. ಈ 3 ಟ್ರಿಕ್ನ ಇವತ್ತಿಂದ ನಿಮ್ಮನೇಲಿ ಫಾಲೋ ಮಾಡಿ. ನಿಮ್ಮ ಮನೇಲಿ ಇರುವಂಥ ಮಕ್ಕಳ ಏಜ್ ಎಷ್ಟು ಅಂತ ಕಮೆಂಟ್ ಮಾಡಿದರೆ ಅವ್ರಿಗೆ ನಾನು ಬುಕ್ಸ್ನ ರೆಫರ್ ಮಾಡ್ತೀನಿ. ಹಾಗೆಯೇ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.